ಓಕೆ ಸರ್. ಜನವರಿ 1 ಬರ್ತಿದ್ದಂಗೆನೆ ನಾನು ಟ್ರೇಡಿಂಗ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಮಾಡೋದಿಲ್ಲ. ಟ್ರೇಡಿಂಗಿನ ಸಹವಾಸ ಬೇಡ. ಯಾಕೆಂದ್ರೆ ಟ್ರೇಡಿಂಗ್ ಅಲ್ಲಿ ನಮ್ಗೆ ದುಡ್ಡು ಆಗ್ತಾ ಇಲ್ಲ. ಟ್ರೇಡಿಂಗು ನಾವು ಹೇಳ್ದಂಗೆ ಇಲ್ಲ. ಅದು ತುಂಬಾ ಟಫ್ ಇದೆ, ತುಂಬಾ ಕಷ್ಟ ಇದೆ. ಅಂಡ್ ಅದು ಆಗು ಹೋಗೋ ಕಥೆಗಳು ಅಲ್ಲ. ನಾವು ಆಪ್ಷನ್ ಬೈಯಿಂಗ್ ಮಾಡಿದ್ರು ಸರಿ, ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರು ಸರಿ, ರಿಟೇಲರ್ ಗಳಿಗೆ ದುಡ್ಡು ಮಾಡ್ಲಿಕ್ಕೆ ಬಿಡುದೇ ಇಲ್ಲ ಅಂತಾರೆ ಈ ಕಾರ್ಪೊರೇಟ್ ಅವರು. ಸೊ ನಮ್ಗೆ ನಮ್ ದುಡ್ಡನ್ನ ಲಾಸ್ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ. ನಾನು ಕೂಲಿ ಮಾಡಿ ಗಂಜಿ ಆರ ಊಟ ಮಾಡಿ ತಿಂತ ಇರ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಸವಾಸ ಬೇಡ. ಈ ರೀತಿ ಎಷ್ಟು ಜನ ನಾಳೆ ಜನವರಿ 1 ನಂತರ ರೆಸಲ್ಯೂಷನ್ ಮಾಡ್ತಾ ಇದ್ದೀನಿ, ಇನ್ಮೇಲಿಂದ ಟ್ರೇಡಿಂಗ್ ಬೇಡ ಅಂತ ಎಷ್ಟು ಜನ ಹೇಳ್ತಾ ಇದ್ದೀನಿ. ಸೊ ಹೇಳೋರ್ಗೆಲ್ಲ ಇದೊಂದು ಮಾತು. ಸೊ ಟ್ರೇಡಿಂಗ್ ಅಲ್ಲಿ ನಾವು ಮಾಡುದು ಬಿಡುದು ಸೆಕೆಂಡರಿ. ನಾವು ಟ್ರೇಡಿಂಗ್ ಅನ್ನ ಮಾಡ್ಬೋದು, ಟ್ರೇಡಿಂಗ್ ಅನ್ನ ಮಾಡದೇ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಟ್ರೇಡಿಂಗ್ ಅಲ್ಲಿ ನಾವು ಕಲ್ತಂತಹ ವಿಚಾರಗಳಾದ್ರೂ ಏನು, ನಾವ್ ಏನ್ ಕಲ್ತ್ವಿ ಅನ್ನೋದಾದ್ರೂ ನೆನ್ಪಿಟ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ರಾಂಗ್ ಆಗಿ ಇನ್ಫಾರ್ಮೇಶನ್ ತಕೊಂಡು, ನಾವು ತಪ್ಪು ಅಭಿಪ್ರಾಯವನ್ನ ಇಟ್ಕೊಂಡು ನಾವು ಮಾರ್ಕೆಟ್ ಇಂದ ಹೊರಗೆ ಹೋದ್ವಿ ಅಂತ ಆದ್ರೆ, ನಾವು ಒಬ್ಬರಿಂದಾಗಿ ಪ್ರಾಬ್ಲಮ್ ಆಗ್ತಾ ಇಲ್ಲ ಮಾರ್ಕೆಟಿಗೆ. ಆದ್ರೆ ನಾವು ಹೋಗುವಂತವ್ರು ಸುಮ್ನೆ ಹೋಗುದಿಲ್ಲ, ಇನ್ನೊಂದು 100 ಜನವನ್ನ ಬರ್ದಿರೋ ಹಾಗೆ ಮಾಡ್ತಾ ಇದ್ವಿ. ಮಾರ್ಕೆಟಿಗೆ ಎಂಟ್ರಿ ಆಗ್ದಿರೋ ಹಾಗೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಮಾರ್ಕೆಟ್ ಇಂದ ನಾವು ತಗೊಂಡು ಹೋಗ್ತಿರೋ ಮೆಸೇಜ್ ಏನು? ಮಾರ್ಕೆಟ್ ಸರಿ ಇಲ್ಲ ಅನ್ನೋ ಮೆಸೇಜಾ, ಅಥವಾ ನನಗೆ ಮಾರ್ಕೆಟ್ ಸರಿ ಇಲ್ಲ ಅನ್ನೋ ಮೆಸೇಜ್? ಈ ಎರಡು ಮೆಸೇಜ್ ಅಲ್ಲೂ ತುಂಬಾ ವ್ಯತ್ಯಾಸ ಇದೆ. ಮಾರ್ಕೆಟ್ ಸರಿ ಇಲ್ಲ ಅಂತ ಹೇಳೋದನ್ನ ನಾವು ಒಪ್ಪಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಮಾರ್ಕೆಟ್ ಬಾಕಿಯವ್ರಿಗೆ ದುಡ್ಡು ಮಾಡ್ಕೊಡ್ತಾ ಇದೆ. ಮಾಡೋರು ದುಡ್ಡು ಮಾಡ್ತಾ ಇದ್ದಾರೆ, ಅದು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗೋರು ಆಗ್ತಾ ಇದ್ದಾರೆ. ಅದು 5% ಅವ್ರು ಸಕ್ಸಸ್ಫುಲ್ ಆಗಿರ್ಲಿ, ಅಥವಾ ಅದು ಖಾಲಿ 2% ಜನ ಸಕ್ಸಸ್ಫುಲ್ ಆಗಿರ್ಲಿ, ಅದು ಪ್ರಶ್ನೆ ಅಲ್ಲ. ಆದ್ರೆ ಅವ್ರು ಸಕ್ಸಸ್ ಆಗ್ತಿದಾರಲ್ವಾ? ಹಂಗಾರೆ ಅವ್ರು ಆಗ್ತಿದ್ದಾರೆ ಅಂದ್ರೆ ಅವ್ರು ಈ ಮಾರ್ಕೆಟ್ ಸರಿ ಇದೆ ಅಂತ ತಾನೇ ಹೇಳ್ತಿದ್ದಾರೆ. ಹಂಗಾದ್ರೆ ಮಾರ್ಕೆಟ್ ಸರಿ ಇದೆ, ನಾನು ಮಾರ್ಕೆಟಿಗೆ ಫಿಟ್ ಆಗಿಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಹಂಗಾರೆ ನಾವು ಫಿಟ್ ಆಗಿಲ್ಲ ಅನ್ನೋದನ್ನ ಒಪ್ಕೊಳ್ತಿದ್ದೀವ? ನೀವು ನ್ಯೂ ಇಯರ್ ನಂತರ ಟ್ರೇಡಿಂಗ್ ಮಾಡಿ ಬಿಡಿ, ಸೆಕೆಂಡ್ರಿ. ಆದ್ರೆ ನಾನು ಸರಿ ಇಲ್ಲ, ಟ್ರೇಡಿಂಗಿಗೆ ನಾನು ಅನ್ಫಿಟ್ ಅಂತ ನೀವು ತೀರ್ಮಾನ ಮಾಡ್ತಿದ್ದೀರಾ? ನೀವು ತೀರ್ಮಾನ ಮಾಡ್ತಾ ಇದ್ದೀರಿ ಅಂತ ಆದ್ರೆ ನಿಮ್ಮ ಒಂದು ಸ್ವ್ಯಾಟ್ ಅನಾಲಿಸಿಸ್ ಮಾಡಿರ್ಬೇಕು. ನಿಮ್ಮ ಸ್ಟ್ರೆಂತ್, ವೀಕ್ನೆಸ್, ಏನೇನು ಆಪರ್ಚುನಿಟಿ ಇತ್ತು, ಅದನ್ನ ಹೇಗೆಲ್ಲ ನಾವು ಅದನ್ನ ಉಪಯೋಗ ಮಾಡ್ಕೊಂಡ್ವಿ ಅನ್ನುವ ಸ್ವ್ಯಾಟ್ ಅನಾಲಿಸಿಸ್ ಅಂತ ಮಾಡ್ಬೇಕು. ಮಾಡ್ಕೊಂಡು ನೀವು ನೋಡಿದೀರಾ? ಅಂದ್ರೆ ಮಾರ್ಕೆಟ್ ಅಲ್ಲಿ ನಾನು ಡಿಸಿಪ್ಲಿನ್ ಆಗಿ ಇದ್ದೆ, ನನ್ನಲ್ಲಿ ಡಿಸಿಪ್ಲಿನ್ ಇದೆ, ಅದು ನನ್ನ ಸ್ಟ್ರೆಂತ್. ನಾನು ರೂಲ್ಸ್ ಅಲ್ಲೇ ಇರ್ತೀನಿ, ಅದು ನನ್ನ ಸ್ಟ್ರೆಂತ್. ಆಯ್ತು, ನನ್ನ ವೀಕ್ನೆಸಸ್ ಏನು? ನಾನು ಟ್ರೇಡ್ ಜಾಸ್ತಿ ಮಾಡ್ತಿದ್ದೆ, ಓವರ್ ಟ್ರೇಡಿಂಗ್ ಮಾಡ್ತಿದ್ದೆ, ಅಥವಾ ನಾನು ನಂಬರ್ ಆಫ್ ಲಾಟ್ ಇನ್ಕ್ರೀಸ್ ಮಾಡ್ತಿದ್ದೆ, ಏನು ಬೇಕಾದ್ರೂ ಆಗಿರ್ಬೋದು. ಇದನ್ನ ನೀವು ಅನಾಲಿಸಿಸ್ ಮಾಡಿ ನೋಡಿದ್ದೀರಾ? ಮಾಡಿಲ್ಲ ಅಂದ್ರೆ ಇವತ್ತೇ ಮಾಡಿ. ಸೊ ಇವತ್ತೇ ಮಾಡಿ. ಅನಾಲಿಸಿಸ್ ಅಲ್ಲಿ ನೀವು ಸರಿ ಇದ್ದು, ನಿಮ್ಮ ಲೆಕ್ಕ ಪ್ರಕಾರ ನೀವು ಸರಿ ಇದ್ದು ಮಾರ್ಕೆಟ್ ನಿಮಗೆ ಫೇವರಬಲ್ ಆಗಿ ಇಲ್ಲ ಅಂತ ಆದ್ರೆ, ನೀವು ಹಂಗಾರೆ ನನ್ನ ಬಿಹೇವಿಯರ್ಗೆ ಮಾರ್ಕೆಟ್ ಸೆಟ್ ಆಗಲ್ಲ ಅಂತ ಹೇಳಿ ನೀವು ಮಾರ್ಕೆಟ್ ಅನ್ನ ಬಿಡಿ, ತೊಂದ್ರೆ ಇಲ್ಲ. ಆದ್ರೆ ನಿಮ್ಮ ಬಿಹೇವಿಯರ್ ಅಲ್ಲೇ ತಪ್ಪಿದ್ದು ಮಾರ್ಕೆಟ್ ಸರಿ ಇಲ್ಲ ಅಂತ ಏನಾದ್ರು ತೀರ್ಮಾನ ಮಾಡ್ತಾ ಇದ್ದೀನಿ ಅಂತ ಆದ್ರೆ, ಅವಾಗ್ಲೂ ನಿಮ್ಗೊಂದು ಅವಕಾಶ ಏನಂದ್ರೆ, ಓಕೆ, ನನ್ಗೆ ಬಿಹೇವಿಯರ್ ಸರಿ ಮಾಡ್ಕೊಳಕ್ ಆಗಲ್ಲ, ಮಾರ್ಕೆಟ್ ನಾನು ಹೇಳ್ದಂಗೆ ಕೇಳಲ್ಲ, ಸೊ ನನ್ಗೂ ಮಾರ್ಕೆಟ್ಗೂ ಸೆಟ್ ಆಗಲ್ಲ ಅಂತ ಹೇಳಿ ಅವಾಗ್ಲೂ ಮಾರ್ಕೆಟ್ ಅನ್ನ ಬಿಡಿ, ತಪ್ಪಿಲ್ಲ. ಆದ್ರೆ ನಿಮ್ಮ ಬಿಹೇವಿಯರ್ ಅನ್ನ ನಾನಂತೂ ಬದಲಾಯಿಸ್ಕೊಳ್ಳಲ್ಲ. ಆದ್ರೆ ಮಾರ್ಕೆಟ್ ನನ್ನ ಬಿಹೇವಿಯರ್ ಸರಿಯಾಗಿ ಬದಲಾಯಿಸ್ಕೊಬೇಕು ಅಂತ ನೀವು ತೀರ್ಮಾನದಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ. ಅಂದ್ರೆ ಮಾರ್ಕೆಟ್ಗೆ ನನ್ ಬಿಹೇವಿಯರ್ ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಳ್ಳೋದಿಲ್ಲ. ನಾನ್ ಇದ್ದಂಗೆ ಇರ್ತೀನಿ. ನಾನು ಹೆಂಗಿದ್ದೀನಿ ಹಂಗೆ ಇರ್ತೀನಿ. ಮಾರ್ಕೆಟ್ ನನಗೆ ಇದ್ದಂಗೆನೆ ಬದಲಾಗಬೇಕು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ, ಖಂಡಿತವಾಗ್ಲೂ ನೀವು ಟ್ರೇಡಿಂಗ್ ಅನ್ನ ಬಿಡಿ. ಇಲ್ದಿದ್ರೆ ಟ್ರೇಡಿಂಗ್ ನಿಮ್ಮನ್ನ ಲಾಸ್ ಮಾಡುತ್ತೆ. ಈ 3 ಕ್ಯಾಟಗರಿ ಅವ್ರನ್ನ ಬಿಟ್ಟು ಮತ್ತೆ ಯಾರೇ ಟ್ರೇಡಿಂಗ್ ಅನ್ನ ಬಿಟ್ರು, ಅದೇನ್ ಗೊತ್ತಾ? ಅದು ನೀವು ಸುಮ್ನೆ ನಿಮಗೆ ನೀವೇ ಸುಳ್ಳಾಗಿ ಪ್ರಾಮಿಸ್ ಮಾಡ್ಕೊಳ್ತಾ ಇದೀರಷ್ಟೇ. ಯಾಕೆ ಅಂತ ಹೇಳಿದ್ರೆ, ನೀವು 1 ವರ್ಷ ಅದನ್ನ ಫಾಲೋ ಮಾಡ್ಬೇಕು. ಈಗ ರೆಸಲ್ಯೂಷನ್ ಅನ್ನ ನಾವು ಇಯರ್ಲಿ ಸ್ಟಾರ್ಟ್ ಆದಾಗ ಮಾಡ್ತೀವಿ ಸರಿ. 2026 ಇಸ್ವಿ ಸ್ಟಾರ್ಟ್ ಆದಾಗ ನಾವು ರೆಸಲ್ಯೂಷನ್ ಮಾಡ್ತೀವಿ ಸರಿ. ಆದ್ರೆ ಆ ರೆಸಲ್ಯೂಷನ್ ಅನ್ನ ಡಿಸೆಂಬರ್ 2026, 31st ಡಿಸೆಂಬರ್ 2026 ವರೆಗೂ ನೀವು ಅದನ್ನ ಮೇಂಟೈನ್ ಮಾಡ್ಬೇಕು. 1 ಇಯರ್ ನೀವು ಬರಲ್ಲ ಆದ್ರೆ ಏನ್ ತೊಂದ್ರೆ ಇಲ್ಲ, ಮಾರ್ಕೆಟ್ ಎಲ್ಲೂ ಹೋಗಲ್ಲ. 27ನೇ ಇಸ್ವಿಯಲ್ಲಿ ಮಾರ್ಕೆಟ್ ತಿರ್ಗಾ ಅಲ್ಲೇ ಇರುತ್ತೆ. 2027ನೇ ಇಸ್ವಿಗೆ ಮಾರ್ಕೆಟ್ ಅಲ್ಲೇ ಇರುತ್ತೆ.
ಅದೇನ್ ತಪ್ಪಿಲ್ಲ, ನೀವು ಆಮೇಲಿಂದ ಬಂದು ಮಾರ್ಕೆಟ್ಗೆ ಸೇರ್ಕೊಬಹುದು. ಆದ್ರೆ 26 ಡಿಸೆಂಬರ್ ವರೆಗೂ ಮಾಡಲ್ಲ ಅಂತ ತೀರ್ಮಾನ ಇದ್ರೆ 26 ಡಿಸೆಂಬರ್ ವರೆಗೂ ಮಾಡಬಾರ್ದು. ಅದು ಬಿಟ್ಟು ಮಧ್ಯದಲ್ಲಿ ಒಂದು ವಾರ ಅಥವಾ ಒಂದು ತಿಂಗಳು ಅಥವಾ ಒಂದು 6 ತಿಂಗಳು ಗ್ಯಾಪ್ ಕೊಟ್ಟು ಮತ್ತೆ ನೀವು ತಿರ್ಗಾ ನಿಮ್ಮ ಮೈಂಡ್ ಚೇಂಜ್ ಮಾಡ್ಕೊಂಡು ಮಾರ್ಕೆಟ್ ಒಳಗೆ ಎಂಟ್ರಿ ಆಗ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ನೀವು ಹೇಳೋ ಮಾತನ್ನೇ ನಂಬೋದಿಲ್ಲ. ನೀವು ಕೊಡ್ತಾ ಇರುವಂತಹ ಮಾರ್ಕೆಟ್ ಮೈಂಡ್ ಕೊಡ್ತಾ ಇರುವಂತಹ ಮೆಸೇಜ್ ಅಂತ ನೀವೇ ಫಾಲೋ ಮಾಡ್ತಾ ಇಲ್ಲ. ನಿಮ್ಮ ಮಾತನ್ನೇ ನೀವು ಕೇಳಲಿಲ್ಲ ಅಂತ ಅಂದ್ರೆ ಇನ್ ಯಾರು ನಿಮ್ಮ ಮಾತನ್ನ ಕೇಳ್ತಾರೆ? ನಿಮ್ಮ ಮಾತನ್ನ ನೀವೇ ಕೇಳಲಿಲ್ಲ ಅಂತ ಆದ್ರೆ ಇನ್ ಯಾರು ನಿಮ್ಮ ಮಾತನ್ನ ಕೇಳ್ತಾರೆ? ಕರೆಕ್ಟ್ ಅಲ್ವಾ? ಸೊ ಯಾರು ಕೇಳೋದಿಲ್ಲ. ಹಾಗಾಗಿ ನಿಮ್ಮ ಮಾತನಿಗೆ ನೀವೇ ಬೆಲೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ತಿರ್ಗಾ ಬಂದು ಹೆವಿ ಲಾಸ್ ಮಾಡ್ಕೊಳ್ತೀರಿ. ಯಾಕೆ ಅಂತ ಹೇಳಿದ್ರೆ ನೀವು ಈಗ ಹೊರಗ್ ಹೋದವರು ತಿರ್ಗಾ ಮಧ್ಯದಲ್ಲಿ ಅಂದ್ರೆ ಡಿಸೆಂಬರ್ಗಿಂತ ಮೊದ್ಲೇ ಒಳಗ್ ಬರ್ತಾ ಇದ್ದೀರಿ ಅಂತ ಆದ್ರೆ ನೀವು ಯಾರನ್ನೋ ಇನ್ಫ್ಲೂಯೆನ್ಸ್ ಆಗಿ ತಕೊಂಡ್ ಬರ್ತಾ ಇದ್ದೀರಿ. ಅಂದ್ರೆ ನಾನ್ ಬಿಟ್ಟ ಮೇಲಿಂದ ಮಾರ್ಕೆಟ್ ಅಲ್ಲಿ ತುಂಬಾ ಜನ ದುಡ್ಡು ಮಾಡಿದ್ರು. ಯಾಕೆಂದ್ರೆ ನಾವು ಕೆಲವು ಟೆಲಿಗ್ರಾಮ್ ಗ್ರೂಪ್ ಗಳನ್ನ ಬಿಟ್ಟಿರಲ್ಲ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರ್ತೀವಿ, ಅಲ್ಲಿ ಕೆಲವು ಸ್ಕ್ರೀನ್ ಶಾಟ್ಸ್ ಅನ್ನ ನೋಡ್ತೀವಿ. ಕೆಲವು ಪೇಡ್ ಚಾನಲ್ ಗೆ 1 year ವ್ಯಾಲಿಡಿಟಿ 2 years ವ್ಯಾಲಿಡಿಟಿ ಎಲ್ಲ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಅದನ್ನೆಲ್ಲ ಬಿಟ್ಟಿರಲ್ಲ. ಅದೇ ಒಂದು ಚಾನೆಲ್ ಅಲ್ಲಿ ಕೂತಿರ್ತೀವಿ. ಅವಾಗ ನಮ್ಗಲ್ಲಿ ಸ್ಕ್ರೀನ್ ಶಾಟ್ಸ್ ಗಳು ಕೊಡ್ತಾ ಇರ್ತಾರೆ. ಕರೆಕ್ಟಾ? ಅಥವಾ ಕೆಲವು ಯೂಟ್ಯೂಬ್ ಚಾನೆಲ್ ಗಳನ್ನ ನಾವು ಅನ್ಸಬ್ಸ್ಕ್ರೈಬ್ ಮಾಡಿರಲ್ಲ. ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಇರ್ತೀವಿ, ಅವ್ರ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತಾರೆ, ಪ್ರಮೋಟ್ ಮಾಡ್ತಾ ಇರ್ತಾರೆ. ಅಥವಾ ನಮ್ಮ ಗೂಗಲ್ ಅಪ್ಪ ಇದ್ನಲ್ಲ, ಗೂಗಲ್ ಅಪ್ಪ ನಮ್ಮನ್ನ ಬಿಡೋದಿಲ್ಲ. ಯಾಕೆ ನಾವು ಇದುವರೆಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅಥವಾ ಗೂಗಲ್ ಅಲ್ಲಿ ಹುಡುಕ್ತಾ ಇದ್ದಿದ್ದೆ ಮಾರ್ಕೆಟ್ ಬಗ್ಗೆ. ಹಾಗಾಗಿ ಅವನ AI ನಮ್ಗೆ ಯಾವಾಗ್ಲೂ ಅಂತದ್ದೇ ಇನ್ಫಾರ್ಮೇಶನ್ ತಂದು ತಂದು ಕೊಡ್ತಾ ಇರ್ತಾನೆ. ಇದು ನಮ್ಮನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸುತ್ತೆ. ಇನ್ಫ್ಲೂಯೆನ್ಸ್ ಮಾಡಿಸಿ ಮಧ್ಯದಲ್ಲಿ ನಾವೇನಾರ ಎಂಟ್ರಿ ಕೊಟ್ವಿ ಅಂತ ಆದ್ರೆ ಇದುವರೆಗೆ ಮಾರ್ಕೆಟ್ ಅಲ್ಲಿ ಊಟ ಮಾಡದೆ ಇದ್ದವ್ರಿಗೆ ಊಟ ಕೊಟ್ಟಂಗೆ ಮಾರ್ಕೆಟ್ ಅಲ್ಲಿ ಬರ್ತಿದ್ದಂಗೆ 6 ತಿಂಗಳು ದುಡ್ಡನ್ನು ಒಟ್ಟಿಗೆ ತೆಗಿತೀನಿ, 3 ತಿಂಗಳು ದುಡ್ಡನ್ನು ಒಟ್ಟಿಗೆ ತೆಗಿತೀನಿ, ನನಗೆ 1 ತಿಂಗಳು ಇರ್ಲಿಲ್ಲ ದುಡ್ಡೆಲ್ಲ ಪೂರ್ತಿ ತೆಗಿತೀನಿ ಅಂತ ನಾವು ಹೊರಟು ಈಗ ಇದ್ದಿದ್ರೆ ಒಂದು ಅಂದಾಜು ಈಗ ನಾವು ಟ್ರೇಡಿಂಗ್ ಅನ್ನೇ ಕಂಟಿನ್ಯೂ ಮಾಡಿ ಇಡ್ತಾ ಇದ್ವಿ ಅಂತ ಆದ್ರೆ ತಿಂಗಳಿಗೆ ಒಂದು 20,000 ರೂಪಾಯಿ ಲಾಸ್ ಮಾಡಿದ್ವಿ ಅಂತ ಆದ್ರೆ ನಾವೇನಾರ ಬಿಟ್ಟೋಗಿ ಒಳಗೆ ಬಂದ್ರೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಲಾಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದು ನಾವು ಮಿಸ್ ಮಾಡಿದ್ವಲ್ಲ ಅನ್ನೋ ಫೀಲಿಂಗು ನಮ್ಮನ್ನ ಜಾಸ್ತಿ ಮಾಡಿಸುತ್ತೆ. ಸೊ ನೀವು ತೀರ್ಮಾನ ನಿಮ್ಮ ಡಿಸಿಷನ್, ಅದಕ್ಕೆ ಯಾರು ನಿಮ್ಮನ್ನ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಆದರೆ ತೀರ್ಮಾನ ತಗೊಂಡ್ಮೇಲಿಂದ 1 ವರ್ಷ ಈ ಕಡೆ ತಿರುಗಿ ನೋಡಬಾರ್ದು. ಮಾರ್ಕೆಟ್ ಎಲ್ಲದನ್ನು ಅನ್ಸಬ್ಸ್ಕ್ರೈಬ್ ಮಾಡಬೇಕು, ಎಲ್ಲದರಿಂದನೂ ಹೊರಗೆ ಬರಬೇಕು. ಎಲ್ಲ ಗೂಗಲ್ ಅವನಿಗೂ ಅಷ್ಟೇ, ಬೇಕಾದ್ರೆ ಹೊಸ ಇಮೇಲ್ ID ಹಾಕೊಂಡು ನೀವು ಯಾರಂದ್ರೆ ಅವ್ನಿಗೆ ಗೊತ್ತಿಲ್ದಿರೋ ಹಾಗೆ ಹೊಸದಾಗಿ ತಿರ್ಗಾ ಶುರು ಮಾಡ್ಕೊಂಡು ತೊಂದ್ರೆ ಇಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಏನಾರ ಬಂದ್ರಿ ಖಂಡಿತವಾಗ್ಲೂ ನೀವು ಮಾಡ್ಕೊಟ್ಟಿದ್ದಂತಹ ಲಾಸ್ಗಿಂತ 4 ಪಟ್ಟು ಲಾಸ್ ಆಗತ್ತೆ, ಇದು ಗ್ಯಾರಂಟಿ. ಅದ್ರ ಬದಲು ನೀವು ಅದನ್ನ ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಮ ಮನಸ್ಸಿಗೆ ಒಪ್ಸಿ, ಅಂದ್ರೆ ನನಗಿದು ಆಗೋದಿಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ರು ಆಗ್ತಾ ಇಲ್ಲ, ಇದಕ್ಕೆ ಇದೆಲ್ಲ ಕಾರಣಗಳು, ನನ್ನ ಬಿಹೇವಿಯರ್ ಬದಲಾಗದೆ ನಾನು ಬರಲ್ಲ, ಬಿಹೇವಿಯರ್ ಮಾರ್ಕೆಟ್ ಅಲ್ಲಿ ಬದಲಾಯಿಸ್ಕೊಳ್ಳೋದಲ್ಲ. ಸೊ ನಾನು ಹೊರಗೆ ಹೋಗಿ ನನ್ನ ಬಿಹೇವಿಯರ್ ಅನ್ನ ಬದಲಾಯಿಸ್ಕೊಂಡು ಬರ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ತಾಳ್ಮೆ ಇಲ್ಲ, ಪೇಶನ್ಸಿ ಇಲ್ಲ. ಸೊ ನಾ ಏನ್ ಮಾಡ್ಬೇಕು, 1 ವರ್ಷ ನಾನು ಪೇಶನ್ಸಿ ಬಿಲ್ಡಿಂಗ್ ಅನ್ನ ಮಾಡ್ಬೇಕು. ಪೇಶನ್ಸಿ ಬಿಲ್ಡಿಂಗ್ ಅಂದ್ರೆ ಏನು? ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾನೋ ಅಥವಾ ಯಾವ್ದನ್ನಾರ ಕಾನ್ಸಂಟ್ರೇಷನ್ ಕೊಡ್ತಾನೋ ಅಥವಾ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ತಾಳ್ಮೆಯನ್ನ ಬೆಳೆಸ್ಕೊಬೇಕು. ತಾಳ್ಮೆಯನ್ನ ಬೆಳೆಸ್ಕೊಂಡು ಮತ್ತೆ ಮಾರ್ಕೆಟ್ ಬರಬೇಕು. ಆವಾಗ ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಗೆ ಏನಾಗುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ. ನಾವು ಪಾಸ್ ಆಗಿದ್ರೆ ಪಾಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಟ್ರೈನಿಂಗ್ ಹೋಗ್ಬೇಕು. ನಮ್ಮ ಬಿಹೇವಿಯರ್ ಯಾವ್ದು ವೀಕ್ ಇದೆ ಅದನ್ನ ನಾವು ನೋಡ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ದುಡುಕುವ ಸ್ವಭಾವ ಜಾಸ್ತಿ ಇದ್ದಿದ್ರೆ ಅಂದ್ರೆ ಇಮಿಡಿಯೇಟ್ ಡಿಸಿಷನ್, ಸಡನ್ ಡಿಸಿಷನ್, ಈಗ ಇಲ್ಲಿ ಗ್ರೀನ್ ಇದ್ದಿದ್ದು ರೆಡ್ ಆಯ್ತು ಅಂತ ತಕ್ಷಣ ನಾನು ಪುಟ್ಟಿಗೆ ಹೋಗಿ ಆಯ್ತು, ಅದು ರೀಟೆಸ್ಟ್ ಆಗ್ತಾ ಇದೆಯಾ ಅಂತ ನಾನು ಗಮನ ಕೊಡಲ್ಲ. ಹಿಂಗೆಲ್ಲ ನನ್ನ ಮೈಂಡ್ ಸೆಟ್ ಇತ್ತು ಅಂತ ಆದ್ರೆ ಆ ಕ್ವಿಕ್ ಡಿಸಿಷನ್ ನ ಸ್ಲೋ ಡಿಸಿಷನ್ ಆಗಿ ಕನ್ವರ್ಟ್ ಆಗೋವರೆಗೆ ನಾನು 1 ವರ್ಷ ನನ್ನ ಬ್ರೈನ್ ಮೇಲೆ ವರ್ಕ್ ಮಾಡಬೇಕು. ಸೊ ನಾವು ಮಾರ್ಕೆಟ್ಗಿಂತ ಹೊರಗಿದ್ದು ನಮ್ಮನ್ನ ತಯಾರು ಮಾಡಿಕೊಂಡು ಮತ್ತೆ ನಾವು ಮಾರ್ಕೆಟ್ಗೆ 1 ವರ್ಷ ಬಿಟ್ಟು ಬಂದಾಗ ಅವಾಗ ನಮ್ಮ ಮೈಂಡ್ ಸೆಟ್ ಕರೆಕ್ಟ್ ಆಗಿರುತ್ತೆ. ಮಾರ್ಕೆಟ್ ಅಲ್ಲಿ ಒಂದು ಬಿಹೇವಿಯರ್ ನಾವು ಹುಡ್ಕೊಂಡ್ ಬಂದಿರ್ತೀವಿ, ಅದನ್ನ ಇಟ್ಕೊಂಡು ಟ್ರೈ ಮಾಡ್ತೀವಿ. ಒಂದು ವೇಳೆ ತಿರ್ಗಾ ಅದು ಎಡವಟ್ ಆಯ್ತು ಅಂತ ಆದ್ರೆ ತಿರ್ಗಾ ಮಾರ್ಕೆಟ್ ಇಂದ ಹೊರಗೆ ಹೋಗ್ಬೇಕು, ನಮ್ಮನ್ನ ತಯಾರು ಮಾಡ್ಕೊಬೇಕು, ತಿರ್ಗಾ ಒಳಗ್ ಬರ್ಬೇಕು. ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ನಿಯಮ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ನಾವು ಮಾರ್ಕೆಟ್ ಎನ್ನುವ ಬಾಕ್ಸ್ ಒಳಗೆ ಕೂತಿದೀವಿ. ಮಾರ್ಕೆಟ್ ಅನ್ನೋ ಬಾಕ್ಸ್ ಒಳಗೆ ಕೂತಿದೀವಿ. ಆ ಬಾಕ್ಸ್ ಒಳಗೆ ಕೂತ್ಕೊಂಡು ನಮ್ಮನ್ನ ನಾವು ತಿದ್ಕೊಳಕ್ ಪ್ರಯತ್ನ ಪಡ್ತೀವಿ. ತಿದ್ಕೊಳಕ್ಕೆ ಟೈಮ್ ಕೊಡ್ತಾ ಇಲ್ಲ.
ಈಗ ಹೆಂಗಾಗಿದೆ ಅಂತ ಹೇಳಿ ಎಕ್ಸಾಮು ನಡೀತಿದೆ, ಓದ್ತಾನೆ ಇದೀನಿ ಒಂದ್ ಕಡೆ ಪರೀಕ್ಷೆಗೆ ಅಂದಂಗ ಆಗತ್ತೆ. ಎರಡು ಆಗತ್ತಾ? ಆಗಲ್ಲ. ನಾವು ತಿದ್ಕೊಳಕ್ ಟೈಮ್ ಕೊಡಲ್ಲ. ಸೊ ತಿರ್ಗಾ ತಪ್ಪುಗಳ ಮೇಲೆ ತಪ್ಪುಗಳು ಆಗ್ತಾನೆ ಹೋಗುತ್ತೆ. ತಪ್ಪು ಮೇಲೆ ತಪ್ಪು ಆಗ್ತಾ 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 ಏನಾಗೋಗುತ್ತೆ, ನಾವು ದೊಡ್ಡ ತಪ್ಪಲ್ಲಿ ಹೋಗಿ ಸಿಕ್ಕಾಕೊಳ್ತೀವಿ. ಅವಾಗ ನಮ್ಗೆ ಏನ್ ಅನ್ಸುತ್ತೆ, ನನ್ಗೆ ಈ ಕಡೆ ತಿದ್ಕೊಳಕ್ ಆಗ್ಲಿಲ್ಲ ಅನ್ನೋದು ಮೈಂಡಿಗೆ ಬರಲ್ಲ. ಮಾರ್ಕೆಟೇ ನನ್ಗೆ ಫೇವರಬಲ್ ಆಗಿಲ್ಲ ಅಂತ ನಾವು ಮೈಂಡಿಗೆ ತಗೊಳ್ತೀವಿ. ಸೊ ನಾನ್ ಹೇಳೋದೇನಂದ್ರೆ, ಯಾರಿಗೆಲ್ಲ ನಿಜವಾಗ್ಲೂ ನಿಮ್ಮ ಸೈಕಾಲಜಿಕಲ್ ಬ್ಯಾರಿಯರ್ ಇದೆಯೋ, ಅವರು ಸೈಕಾಲಜಿಕಲ್ ಬ್ಯಾರಿಯರ್ಗೆ ಹೊರಗಡೆ ಔಟ್ ಆಫ್ ದ ಬಾಕ್ಸ್ ಬಂದು ಥಿಂಕ್ ಮಾಡಿ. ಅವಾಗ ಮಾತ್ರ ನಿಮ್ ಕೈಲಿ ಆಗುತ್ತೆ. ಇದ್ರೆಲ್ಲ ಪಾಯಿಂಟ್ ಅನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಆಮೇಲಿಂದ ನೀವು ನ್ಯೂ ಇಯರ್ ರೆಸಲ್ಯೂಷನ್ ಅನ್ನ ಮಾಡಿ. ಅವಾಗ ನಿಮ್ಗೆ ನ್ಯೂ ಇಯರ್ ಸೂಪರ್ಬ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ ನ್ಯೂ ಇಯರ್ ನಿಮ್ಗೆ ಒಂದು ಮೆಮೊರಬಲ್ ಆಗಿರುತ್ತೆ. ಅಂಡ್ ಒಂದು ವರ್ಷ ಫುಲ್ ನಿಮ್ಮ ಒಂದು ಮೈಂಡ್ ಸೆಟ್ ಕಂಟ್ರೋಲ್ಡ್ ಆಗಿರುತ್ತೆ. ಸೊ ಇದು ಏನ್ ಅನ್ಸುತ್ತೆ ಅಂತ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ